ನಿನ್ನ ಪ್ರೀತಿಯ ಗಂಡ ಶರತ್ ಏನ್ ಹೇಳ್ತಾನೆ? ಅವನ್ ಕಣ್ಣೀರ್ ಬರ್ಸಿ ಸಮಾಧಾನ ಮಾಡಿದ್ ಮುಗೀತಾ ಅಥವಾ ಇನ್ನೂ ಬಾಕಿ ಉಳಿಸ್ಕೊಂಡಿದ್ಯಾ? ಸಾಕ್ ನಿಲ್ಸೆ. ನಿನಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಕರುಣೆ ಅನ್ನೋದು ಏನು ಇಲ್ವಾ? ಇಷ್ಟು ವರ್ಷ ನಿನ್ನ ದೇವತೆ ಅಂತ ನಂಬಿದ ಜನಕ್ಕೆ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜನಕ್ಕೆ ನೀನ್ ಈ ರೀತಿ ನೋವು ಕೊಡ್ತಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಯಾಕನ್ಸೋದಿಲ್ಲ ದುರ್ಗಾ? ಖಂಡಿತವಾಗ್ಲೂ ಅನ್ಸುತ್ತೆ. ಈ ಮನೇಲಿರೋರ್ ಎಲ್ರೂ ನೆಮ್ಮದಿನೂ ಹೇಗೆ ಸರ್ವನಾಶ ಮಾಡ್ಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ನನಗೆ. ಬೇಡ ಮಾಡ್ಬೇಕಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು. ಪಾಪ ಬಾಸ್ ನಿನ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗಿಂತ ಹೆಚ್ಚಾಗಿ ಅವ್ರು ನಿನ್ನ ನಂಬ್ತಾರೆ. ಅವ್ರ ಜೀವನದಲ್ಲಿ ನಿನಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಸ್ವಂತ ತಾಯಿಗಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಆದ್ರೆ ನೀನು ನಿನ್ ದ್ರೋಹ ಬಗೆತಿದೆಯಲ್ಲ, ನಿನಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ನಿನಗ್ ಬೇಕಾದಾಗ ಬಾಸ್ ನೀದರ ಆಟ ಆಡಿಸ್ತಿದ್ಯಲ್ಲ, ನಿನಗೆ ಅಸಹ್ಯ ಅನ್ಸದ್ವಾ? ಅಸಹ್ಯನಾ? ಕಮಾನ್ ದುರ್ಗಾ, ನೀನಿನ್ನೂ ಎಷ್ಟು ಮುಗ್ದೆ ಅಲ್ವಾ? ಶರತ್ನ ನನಗ್ ಬೇಕಾದ ಹಾಗೆ ಆಟ ಆಡ್ಸೋದಾಗ್ಲಿ, ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಾಗ್ಲಿ ಇದು ಮೊದಲನೇ ಸಲ ಅಂತ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ ದುರ್ಗಾ. ಶರತ್ನ ಮೊದಲಿಂದನೂ ನನ್ನ ಬೆರಳಿನ ತುದಿನಲ್ಲೇ ಆಟ ಆಡಿಸ್ತಾ ಇದ್ದೀನಿ, ಕುಣಿಸ್ತಾ ಇದ್ದೀನಿ. ಇವತ್ ನೀನೇ ನೋಡ್ದ್ಯಲ್ಲ ಶರತ್ ತನ್ನ ಮುದ್ದಾದ ಮಗಳ ಮೇಲೆ ಹೇಗೆ ಕೈ ಎತ್ತದ ಅಂತ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಅಂಬಿಕನ್ನೇ ಕೊಂದೋಳ್ ನಾನು. ಇನ್ನು ಆಫ್ಟರ್ ಆಲ್ ಅವಳ ಮಗಳ ಮೇಲೆ ಕೈ ಎತ್ತೋ ಹಾಗೆ ಮಾಡೋದಕ್ಕೆ ನನ್ಗೇನು ಕಷ್ಟ ಆಗೋದಿಲ್ಲ ದುರ್ಗಾ. ಚಿಟ್ಕಿ ಹೊಡೆಯೋ ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ಟೆ. ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳಿದೆ ದುರ್ಗಾ. ನೀನೊಬ್ಳು ರಾಕ್ಷಸಿ. ಇದಕ್ಕಿಂತ ಕೆಟ್ಟ ಕೆಲಸ ನಿನ್ನಿಂದ ಮಾಡಕ್ಕಾಗಲ್ಲ ಅಂತ ನಾನು ಅನ್ಕೊಳ್ಳೋಷ್ಟ್ರಲ್ಲಿ ಅದಕ್ಕಿಂತ 10 ಪಟ್ಟು ಕೆಳ ಮಟ್ಟಕ್ಕಿಳಿದು ನನ್ನಿಂದ ಆಗತ್ತೆ ಅಂತ ಸಾಬೀತ್ ಮಾಡ್ಬಿಡ್ತೀಯ. ನಿನ್ ನೀಚತನಕ್ಕೆ ಮಿತಿನೇ ಎಲ್ಲ ಮಾಡ್ಬೇಕಾ? ಹೌದು ದುರ್ಗಾ, ಹೌದು ಕಣೆ. ನಾನಿರೋದೇ ಹಾಗೆ. ಈ ಮಾಳ್ವಿಕಾ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಟ್ಟ ಕೆಲಸದಲ್ಲಿ ಕಾಲ್ಭಾಗದಷ್ಟು ನೀನಿನ್ನೂ ನೋಡಿಲ್ಲ ದುರ್ಗಾ. ಇನ್ನು ಮುಂದೆ ನೀನ್ ನೋಡ್ತೀಯ. ಯಾಕೆ ಹೇಳು? ನಿನ್ನ ಜೊತೆ ನನ್ನ ಆಟ ಈಗ ಶುರುವಾಗಿದೆ. ಈ ನಿನ್ನ ಕುಟುಂಬದ ನೆಮ್ಮದಿಯನ್ನ ಕಿತ್ಕೊಂಡು ಪ್ರತಿಯೊಬ್ಬರಿಗೂ ನರಕ ದರ್ಶನ ಮಾಡಿಸೋ ತನಕ ಈ ಮಾಳ್ವಿಕಾ ಸುಮ್ಮನೆ ಇರೋದಿಲ್ಲ. ಇದನ್ನೆಲ್ಲ ನೀನು ನೋಡ್ಬೇಕು, ನೋಡ್ತಾ ಇರ್ತೀಯ. ಇಲ್ಲ ಮಾಡ್ಬೇಕಾ? ನಿನ್ನ ಆಟಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಿನ್ನಿಂದ ನನ್ನ ಕುಟುಂಬಕ್ಕೆ ಒಂದು ಸಣ್ಣ ಹಾನಿ ಆದ್ರೂ ನಾನು ನಿನ್ನನ್ನು ಬಿಡೋದಿಲ್ಲ. ನೀನು ಎಷ್ಟೇ ದೊಡ್ಡ ರಾಕ್ಷಸಿ ಆಗಿರ್ಬೋದು, ನಿನ್ನ ಎಲ್ಲ ದುಷ್ಟ ಯೋಜನೆಗಳನ್ನ ನಾನು ಹೊಸ್ಕಾಕ್ತೀನಿ. ನಿನ್ನ ಅಸಲಿ ಮುಖವಾಡ ಏನು ಅನ್ನೋದನ್ನ ಇಡೀ ಪ್ರಪಂಚದ ಮುಂದೆ ನಾನು ಬಯಲು ಮಾಡ್ತೀನಿ. ಇದೇನಿದು? ಅತ್ತೆ ಇಲ್ಲಿದ್ದಾರೆ? ಬಹುಶಃ ಗೊತ್ತಾಗದೆ ಬಂದಿರಬೇಕು.
ಅತ್ತೆ ನೀವಿಲ್ಲಿ ಓ ನಿಮ್ಮ ರೂಮ್ ಯಾವುದು ಅಂತ ಗೊತ್ತಾಗದೆ ಬಂದ್ರಾ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಅತ್ತೆ. ದುರ್ಗಾ, ಕೂತ್ಕೋ. ಅತ್ತೆ, ನೀವು ನನ್ನ ಹೆಸರು ಕರೆದ್ರಾ? ನಿಮಗೆ ನನ್ನ ಗುರ್ತು ಸಿಗ್ತಿದ್ಯಾ ಅತ್ತೆ? ನಾನು ಯಾರು ಅಂತ ನಿಮಗೆ ಗೊತ್ತಾಗ್ತಿದ್ಯಾ? ದುರ್ಗಾ, ನಾನು ಯಾರು ನೀನು ಯಾರು ಅನ್ನೋದಕ್ಕಿಂತ ಆ ಮಾಳ್ವಿಕಾ ಯಾರು ಅನ್ನೋದು ನಿನಗೆ ಗೊತ್ತಾ? ಅವಳ ಅಸಲಿ ಮುಖ ಏನು ಅಂತ ನಿನಗೆ ಗೊತ್ತಿದೆಯಾ? ಅತ್ತೆ, ನೀವು ಹೇಳ್ತಿರೋದನ್ನ ಕೇಳಿದ್ರೆ ನೀವು ಸಂಪೂರ್ಣವಾಗಿ ಸರಿಯಾಗಿದ್ದೀರಾ ಅನಿಸ್ತದೆ. ಆದರೆ ನೀವು ಆ ಮಾಳ್ವಿಕಾ ಮೇಡಮ್ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ನೀನು ಮಾಳ್ವಿಕಾ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಅತ್ತೆ, ಹೇಳು ದುರ್ಗಾ, ಆ ಮಾಳ್ವಿಕಾ ಬಗ್ಗೆ ನಿನಗೇನು ಗೊತ್ತು? ಹೌದು ಅತ್ತೆ, ನೀವು ಕೇಳಿಸ್ಕೊಂಡಿದ್ದು ಸತ್ಯ. ಆ ಮಾಳ್ವಿಕಾ ಸಾಮಾನ್ಯ ಹೆಂಗಸಲ್ಲ. ಅವಳಿಗೆ ಕುಟುಂಬಕ್ಕೆ ಅಂಟಿರೋ ಮಹಾಮಾರಿ, ರಾಕ್ಷಸಿ ಅತ್ತೆ. ನಿಮ್ಮನ್ನ ಕಲ್ಲಿನ ಪ್ರತಿಮೆ ಮಾಡಿ ನಿಮ್ಮ ಜೀವ ಹಿಂಡಿದ್ಲು. ನಿಮ್ಮನ್ನ ಈ ಮನೆಯಿಂದ ದೂರ ಮಾಡಿ ಈ ಮನೆಯವ್ರ ನೆಮ್ಮದಿ ಕಿತ್ಕೊಂಡ್ಲು. ಆ ಮಾಳ್ವಿಕಾ ಈ ಮನೆ ಕಾಲಿಟ್ಟಿರೋದೆ ಈ ಮನೆನ ಸ್ಮಶಾನ ಮಾಡೋದಿಕ್ಕೆ. ಇದೇ ಸತ್ಯ ಅತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಮಾಳ್ವಿಕಾ ಬಗ್ಗೆ ಕೇಳಿ ನಿಮ್ಗೆ ಎಷ್ಟು ಆಘಾತ ಆಗಿರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಇದೆಲ್ಲ ಸತ್ಯ ಅತ್ತೆ. ನೀವು ಅವಳನ್ನ ಎಷ್ಟು ನಂಬಿದ್ರಿ, ಆದ್ರೆ ಅವಳು ನೀವು ಅನ್ಕೊಂಡಾಗಿಲ್ಲ ಅತ್ತೆ. ನಿಮ್ ದುಃಖನ ನೀವು ಸಹಿಸ್ಕೊಳ್ಳೇಬೇಕು. ಇಲ್ಲ ದುರ್ಗಾ, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ನೆಮ್ಮದಿಗಾಗಿ ಬರ್ತಿರೋ ಕಣ್ಣೀರು. ಇಷ್ಟು ವರ್ಷ ಜೀವ ಇದ್ರೂ ಹೆಣವಾಗಿದ್ದೆ. ಇದಕ್ಕೆಲ್ಲ ಕಾರಣ ಆ ಮಾಳ್ವಿಕಾ ಅಂತ ನನಗೆ ಯಾವಾಗ್ಲೂ ಗೊತ್ತು. ಅಂದ್ರೆ ಮಾಳ್ವಿಕಾ ಬಗ್ಗೆ ಎಲ್ಲ ಸತ್ಯಗಳು ನಿಮಗೆ ಮುಂಚೆನೆ ಗೊತ್ತಿತ್ತಾ?